ಕ್ರೂಷಿಯಲ್ ಲೆವೆಲ್ ಇದೆ ಗೋಲ್ಡ್. ಈಗ ಇದರ ಹೈ ಬ್ರೇಕ್ ಆದ್ರೆ ಗೋಲ್ಡ್ ಅಪ್ಸೈಡ್ ಗೆ ಮೂವ್ಮೆಂಟ್ ಅನ್ನು ಕೊಡಬಹುದು. ಗೋಲ್ಡ್ ಅಲ್ಲಿ ಒಂದು ಬೈಯಿಂಗ್ ಸೈಡ್ ಅಲ್ಲಿ ಟ್ರೇಡ್ ನಾನು ಪ್ಲಾನ್ ಮಾಡಿದ್ದೇನೆ. ಗೋಲ್ಡ್ ಅಲ್ಲಿ ಈ ಒಂದು ಸ್ವಿಂಗ್ ಬ್ರೇಕ್ ಆದ್ರೆ ಡೌನ್ ಸೈಡ್ ಗೆ ಪ್ಲಾನ್ ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ಪ್ರೈಸ್ ಬೈಯರ್ಸ್ ಅನ್ನ ಆಲ್ರೆಡಿ ಕರ್ಕೊಂಡು ಬಂದಿದೆ. ಇಲ್ಲೊಂದು ರೆಸಿಸ್ಟೆನ್ಸ್ ನಮಗೆ ಸೆಲ್ಲಿಂಗ್ ಸೈಡ್ ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೆಲ್ಲರ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಪ್ಲಾನ್ ಇಸ್ ವೆರಿ ಸಿಂಪಲ್. ಈ ಒಂದು ಝೋನ್ ನ ಕೆಳಗಡೆ ಸೆಲ್ಲಿಂಗ್ ಸೈಡ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ. Order filled. Okay, let's see guys. So 1:1 first target as usual. Let's go man. $173 guys. $173 running. Gold ಅಲ್ಲಿ ಫಸ್ಟ್ ನಾವು ಬುಲ್ಲಿಶ್ ಸೈಡ್ ಅಲ್ಲಿ ಟ್ರೇಡ್ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಗೋಲ್ಡ್ ಟ್ರೆಂಡ್ ಅನ್ನು ನಮಗೆ ಚೇಂಜ್ ಮಾಡಿ. ಸೊ ಅದರ ಬೇಸ್ ಆಗಿ ಗೋಲ್ಡ್ ಅಲ್ಲಿ ಈ ಒಂದು ಝೋನ್ ನಮಗೆ ಕಾಣಿಕೆ ಸಿಗುತ್ತೆ. ಆಬ್ವಿಯಸ್ಲಿ ಬ್ಲೂ ಝೋನ್ ಕಾಣಿಕೆ ಸಿಗುತ್ತೆ. ಅದರ ಬೇಸ್ ಆಗಿ ಪ್ರೈಸ್ ಇಲ್ಲಿ ಒಂದು ರಿವರ್ಸಲ್ ಸೈನ್ ಅನ್ನು ಕೂಡ ನಮಗೆ ಶೋ ಮಾಡುತ್ತೆ. ಸೊ ಇಲ್ಲಿ ನಾವು ಬೈಯಿಂಗ್ ಸೈಡ್ ಅನ್ನು ಪ್ಲಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಇಲ್ಲಿಂದ ಒಂದು ಎಸ್ ಕೆ ಲೆವೆಲ್ ನಮಗೆ ಕಾಣಿಕೆ ಸಿಕ್ಕಿತ್ತು. ಸೊ ಈ ಒಂದು ಎಸ್ ಕೆ ಲೆವೆಲ್ ಅನ್ನ ಪ್ರೈಸ್ ರೆಸಿಸ್ಟೆನ್ಸ್ ಆಗಿ ಫೇಸ್ ಮಾಡುತ್ತೆ. ಸೊ ಇದರ ಬೇಸ್ ಆಗಿ ನಾನು ಯೋಚನೆ ಮಾಡ್ತೀನಿ. ಈಗ ಬೈಯಿಂಗ್ ಸೈಡ್ ಅಲ್ಲಿ ಎಂಟ್ರಿ ಪಡೆದರೆ ಈ ಫ್ರೆಶ್ ಎಸ್ ಎಲ್ ಗಳು ಕ್ರಿಯೇಟ್ ಆಗಿದೆ. ಅದರ ಜೊತೆಗೆ ಪ್ರೈಸ್ ನ ಟ್ರೆಂಡ್ ಕೂಡ ಡೌನ್ ಸೈಡ್ ಅಲ್ಲಿ ನಮಗೆ ಕಾಣಿಕೆ ಸಿಕ್ಕಿದೆ. ಹಾಗಾಗಿ ಈ ಬ್ಲೂ ಝೋನ್ ನ ಬ್ರೇಕ್ ಡೌನ್ ಹಾಗೆ ಈ ಬೈಯರ್ಸ್ ಗಳು ಎಸ್ ಎಲ್ ಟ್ರಿಗರ್ ಆದಾಗ ನಾವು ಡೌನ್ ಸೈಡ್ ಗೆ ಪ್ಲಾನ್ ಮಾಡ್ತೀವಿ. ಅಂಡ್ ಅದರ ಬೇಸ್ ಆಗಿ ಈ ಟ್ರೇಡ್ ನಾವು ತಗೊಂಡಿದ್ದೇವೆ. ಲೆಟ್ಸ್ ಸಿ ಯಾವ ರೀತಿ ಪ್ರೈಸ್ ಮೂವ್ ಆಗುತ್ತೆ ಅಂತ. Okay, let's go man, let's go. That's a crazy move in gold. $300 running guys. It has a scalper 1:1, 1:1.5. That is a better trade. In case ಇದನ್ನ ಬ್ರೇಕ್ ಆದ್ರೆ ಸಿಂಗಲ್ ಕ್ಯಾಂಡಲ್ ಅಲ್ಲಿ ಈ ರೀತಿ ಬರುತ್ತೆ. ಇನ್ $600 ಪ್ರಾಫಿಟ್ ಇನ್ ಲೈವ್ ಸ್ಕ್ರೀನ್. ಇಂತಹ ಒಂದು ಟ್ರೇಡ್ ಸಾಕಾಗುತ್ತೆ ನಮಗೆ. ಪ್ರೀವಿಯಸ್ ಟ್ರೇಡ್ ನಮಗೆ ಎಸ್ ಎಲ್ ಹಿಟ್ ಆಯ್ತು. ಈ ಒಂದು ಟ್ರೇಡ್ ಅಲ್ಲಿ ಅದು ರಿಕವರಿ ಆಗಿ ಪ್ಲಸ್ ಅಲ್ಲಿ ಇದೆ ರೈಟ್. $800 running. $924, $928 done. $1,000 done. Okay, $1,000 done guys. That's a beautiful momentum in gold.